ಗೋಲ್ಡ್ ಅನ್ನ ನೀವು ಇನ್ವೆಸ್ಟ್ಮೆಂಟ್ ರೂಪದಲ್ಲೂ ಮಾಡ್ತೀರಾ ಮತ್ತೆ ಆರ್ನಮೆಂಟ್ಸ್ ರೂಪದಲ್ಲೂ ಕೂಡ ನೀವು ಬೈ ಮಾಡ್ತೀರಾ. ಜ್ಯುವೆಲರಿ ಅಂಡ್ ಇನ್ವೆಸ್ಟ್ಮೆಂಟ್ ಎರಡು ಸೇಮ್ ಅಲ್ಲ, ಬೇರೆ ಬೇರೆ ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ ಎರಡು ತುಂಬಾ ಡಿಫ್ರೆಂಟ್ ಆಗಿ ನಿಮ್ಗೆ ಕಾಣುತ್ತೆ. ಅದ್ ಯಾವ ತರ ಅಂತ ನಿಮ್ಗೆ ಬ್ರೇಕ್ ಡೌನ್ ಮಾಡ್ತೀನಿ ನೋಡಿ. ನೀವು ಗೋಲ್ಡ್ ಆರ್ನಮೆಂಟ್ ನ ಬೈ ಮಾಡ್ತೀರಾ, ಬಟ್ ಅದಕ್ಕೆ ನಿಮ್ಗೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಪ್ಲಸ್ GST ಅಂತ ಹಾಕ್ತಾರೆ. ಅಂಡ್ ಸ್ವಲ್ಪ ವರ್ಷದ ನಂತರ ಅದೇ ಗೋಲ್ಡ್ ನೀವು ಸೆಲ್ ಮಾಡ್ತೀನಿ ಅಂತಂದ್ರೆ ಮತ್ತೆ ಅದಕ್ಕೆ ವೇಸ್ಟೇಜ್, GST ಮತ್ತೆ ಆಡ್ ಮಾಡ್ತಾರೆ. ಅಂಡ್ ಆ ವ್ಯಾಲ್ಯೂ ಕೂಡ ನಿಮ್ಗೆ ಕಮ್ಮಿ ಆಗಿರುತ್ತೆ. ಸಮ್ ಟೈಮ್ಸ್ ಮೆಲ್ಟಿಂಗ್ ಡಿಡಕ್ಷನ್ ಕೂಡ ನಿಮ್ಗೆ ಮಾಡ್ತಾರೆ. ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಗೋಲ್ಡ್ ಬಾರ್ ಅಲ್ಲಿ ನೀವು ಮಾಡಿದ್ರೆ ಅದರಲ್ಲಿ ವೇಸ್ಟೇಜ್ ಚಾರ್ಜಸ್ ಕಮ್ಮಿ ಇರುತ್ತೆ ಮತ್ತೆ ಮೇಕಿಂಗ್ ಚಾರ್ಜಸ್ ಇರೋದಿಲ್ಲ. ಅಂಡ್ ಅದು ಯಾವತ್ತೂ ಕೂಡ ಗಟ್ಟಿಯಾಗಿರುತ್ತೆ. ನಿಮ್ ಗೋಲ್ ಮ್ಯಾರೇಜ್ ಫಂಕ್ಷನ್ ಮತ್ತೆ ಯಾವ್ದಾದ್ರು ಗಿಫ್ಟ್ ಕೊಡ್ತೀನಿ ಅಂತಂದ್ರೆ ನೀವು ಆರ್ನಮೆಂಟ್ ನ ಚೂಸ್ ಮಾಡಿ. ಇಲ್ಲ ನಿಮ್ ಗೋಲ್ ಏನಾದ್ರು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಏನಾದ್ರು ಬೇಕು ಅಂತಂದ್ರೆ ನೀವು ಗೋಲ್ಡ್ ಬಾರ್ ನ ಖರೀದಿ ಮಾಡಿ. ಲಾಂಗ್ ಟರ್ಮ್ ಅಲ್ಲಿ ನೋಡಿದಾಗ ನಿಮ್ಗೆ ವೆಲ್ತ್ ಕ್ರಿಯೇಷನ್ ತುಂಬಾ ಆಗುತ್ತೆ. ಆರ್ನಮೆಂಟ್ ಒಂದು ಜಸ್ಟ್ ತೋರಿಕೆಗಾಗಿ ಮತ್ತೆ ಸ್ಟೈಲ್ ಗಾಗಿ ಮಾತ್ರ ಇರೋದು. ಅದೇ ನೀವು ಅದೇ ಆರ್ನಮೆಂಟ್ ನ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಇಟ್ ಈಸ್ ಅ ರಾಂಗ್ ಡಿಸಿಷನ್. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೆ ಗೋಲ್ಡ್ ಬಾರ್ ನ ಮಾತ್ರ ನೀವು ಬೈ ಮಾಡಿ. ಇದೇ ತರ ಮಾಹಿತಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.